ಮಾಡೋದು ಅಂತೇಳಿ ರೆಡಿ ನೋಡ್ರಿ ಏನು ಸಕ್ಕತ್ತೈತಿ. ಇದು ಓಪನಿಂಗ್ ಅಂತ ತೊಗೊಂಡಿದ್ರಿ ಇದು, ಆದರೆ ಅವತ್ತು ನೈಟ್ ಮುಗಿತಾ ಹಂಚಿದೆ ಎಲ್ಲ ದೊಡ್ಡದು ಮಾಡ್ಕೊಂಡ್ ಬಂದ್ರೆ ಹಾಕಿತ್ತು ದೊಡ್ಡ ನಾವು ಅನ್ಕೊಂಡಿರ್ಲಿಲ್ಲ ಅಷ್ಟು. ನೋಡಿರಿ ಒಂದು ತೋರ್ಸಿದ್ ನಾನು ನಮ್ಮ ಯಜಮಾನ್ರಾಗ ಕೊಡ್ಸಿರೋ ಕಾಸ್ಟ್ಲಿ ಸೀರೆ ಒಳಗೆ ಇದೆ ಅಂತೇಳಿ. ಕಾಲು ಸುಡಾಕತ್ತಿಲ್ಲ ಇರ್ಲಿ ಅಡ್ರಿ ಇರೋಣ ನಾನು ಅಲ್ಲಿ ನೋಡಲ್ಲ ಅವ್ರು ಎಲ್ಲರಿಗೂ ಬರಲ್ರಿ. ಶೀನ ಮಸಾಜ್ ಮಾಡ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ, ಮಸ್ತ್ ಅದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆಮೇಲೆ ವಿಶ್ ಮಾಡ್ತಿದ್ರಿ. ಸ್ಟಾರ್ಟಿಂಗ್ ಅಲ್ಲ ಇವತ್ತು ಹಬ್ಬ, ಫಸ್ಟ್ಗೆ ವಿಶ್ ಮಾಡ್ಕೋಬೇಕು. ಏನಪ್ಪ ಅಂದರೆ ಯುಗಾದಿ ಪಾಡ್ಯಮಿ ಎಲ್ಲ ಕೆಲಸ ಮುಗೀತು. ಇವತ್ತು ಏನಂದ್ರೆ ನಾನು ಸ್ವಲ್ಪ ರಾತ್ರಿ ಎಲ್ಲ ಹೊಟ್ಟೆ ನೋವು ಜಾಸ್ತಿ ಬಂದಿತ್ತು, ಅದಕ್ಕೆ ಇವ್ರಿಗೆ ಎದ್ದು ಇವತ್ತೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ರು. ಈಗ ನೀರು ಕಾಸಿವಿ, ಎಣ್ಣೆ ಸ್ನಾನ ಮಾಡಿಸ್ಬೇಕು. ಎಲ್ರಿಗೂ ಎಣ್ಣೆ ಕಾಸ್ಕೊಂಬಂದಿದ್ರು ಬಟ್ಟೆದಾಗ ಹಚ್ಚಿ ಕಳಿಸ್ತೀನಿ. ಇವ್ರು ಹೋಗಿ ಯೂಸ್ ಮಾಡ್ಸ್ಕೊಂಬರ್ತಾರೆ. ಅವ್ರಿಗೆ ಮಾಡ್ಸ್ಕೊಂಬರ್ತೀರಾ? ಎಲ್ಲಿ ಹೋಗ್ಬೇಕು? ಹೊಳಿಗೆ ಸರಿ, ಮೊದ್ಲು ಬಿಡ. ನಾನು ಮಾಡಿ ಪೂಜೆ ಮಾಡ್ಕೊಂತ ಮಾಡಿದ್ರೆ ಮೊದ್ಲು ಅವ್ರಿಗೆ ಮಾಡಿಸ್ಕೊಡ್ತೀನಿ. ಏನು ಹೋಗುತ್ತೆ ನಿಂದು? ಮಾಡಿ ಆದ್ಮೇಲೆ ಈಗ ನೀರು ಬರ್ತಾವ್ರಿ. ನಿಮ್ ಕಡೆ ಎಷ್ಟು ದಿವ್ಸಕ್ಕೆ ನೀರು ಬರ್ತಾವ ಹೇಳ್ರಿ? ನಮ್ ಕಡೆ ಅಂತೂ ಭಾಳ ಕಡಿಮೆ ಮಾಡ್ಯಾರ. ವಾರದಾಗ 2 ಸಲ ಬಿಡ್ತಾರ ಅಂತ ಅಂದ್ರೂ ಒಂದೊಂದ್ ತಾಸ ಬಿಡ್ತಾರ. ಒಂದ್ ತಾಸ ಆಗೋದು ಟೈಮಿಂಗ್ ಕಡಿಮೆ ಮಾಡ್ಯಾರ. ಒಂದ್ ಸಿಂಟ್ಯಾಕ್ಸ್ ತುಂಬೋದಿಲ್ರಿ, ಅಷ್ಟು ಸಣ್ಣ ನೀರು ಬರತ್ತಾವ. ಇದರಿಂದ ಭಾಳ ಸಮಸ್ಯೆ ಐತಿ ನಮ್ದಿನ. ಇದು ಬೆಟರ್ ಆಗ್ಬೇಕು. ಏನೋ ಮುಂದೆ ಬರೋದು ಕಷ್ಟ ಆಗುತ್ತೆ. ಬೆಂಗಳೂರು ಸೈಡ್ ಅಲ್ಲೆಲ್ಲ ಭಾಳ ನೀರು ತೊಂದರೆ. ಬರಕಂದ್ರೆ ಎಣ್ಣೆ ಪಂಚೆ ಶರ್ಟ್ ಹಾಕೋರಿ 3 ಒಬ್ಬನೇನು ನಾ ಸೀರೆ ಉಟ್ಕೋತೀವಿ. ಮತ್ತೆ ಈ ಬಾಗಲಕೋಟೆ ಹೋಗೋದೈತ್ರಿ ಇವತ್ತು. ಹಬ್ಬ ಎಲ್ಲ ಮಾಡ್ಕೊಂಡು ಬಾಗಲಕೋಟೆಗೆ ಹೋಗ್ಬೇಕು. ಸ್ವಲ್ಪ ಕೆಲಸ ಅದಾವ, ಅಲ್ಲಿ ಡ್ರೆಸ್ ಚೇಂಜ್ ಮಾಡಂತ. ಮತ್ತೆ ಕೈ ಕೊಡು. ಪಾಪ ಎಣ್ಣೆ ಅದು ಸಾಲ ಈಗ ತನಮಂದು ಆತ್ರೆ. ಈಗ ಇವ್ರಿಗೆ ಆದಷ್ಟು ಎಷ್ಟು ಫಾಸ್ಟ್ ಅಷ್ಟು ಕೆಲಸ ಮಾಡ್ಕೋಬೇಕ್ರಿ ನಾವು. ಯಾಕಂದ್ರೆ ನೀರೊಂದು ಬರ್ತಾವೆ. ಈಗ ಟೈಮ್ ಆಯ್ತು, ನೀರು ಬರೋದು ಇನ್ನು ಅರ್ಧ ಗಂಟೆ ಒಳಗೆ. ಇವ್ರು 3-4 ಮಂದಿ ಜಾಗ ಮಾಡ್ತಾರೆ. ಈಗ ನಾವು ಇವ್ರು ಆಮೇಲೆ ನೀರು ಹಿಡಿಯಕತ್ತಾರ. ನಾನು ಪೂಜೆ ಮಾಡ್ಬಿಡ್ತೀನಿ. ಯಾಕಂದ್ರೆ ಮುಗೀತು. ನೀರು ಬರ್ತಾವ. ನೀರು ಒಂದು ಅದೊಂದು ದೊಡ್ಡ ಗುಡ್ಡ ಹಾಕಿ ನನ್ನ ಹೆಂಡತಿಗೆ ನೀರು ಉಳಿಸ್ಬೇಕು. ನಾನು ಉಳಿಸ್ತಾನೆ ಹೇಳಕತ್ತೀನಿ. ನಾನು ಚಲ್ಬೇಕಂದ ಹೊಲ್ಸಬೇಕಂದ ಬ್ಯಾರ ನೀರು ಕ್ಲೀನ್ ಮಾಡಿದೆ. ನಿಮ್ಮ ಮಮ್ಮಿ ತೊಳೆಯಂಗಿಲ್ಲ, ಬ್ಯಾರ ತೊಳಕಾಗಲ್ಲ ಲಕ್ಕಿಗೆ. ಅದಕ್ಕೆ 8 ದಿವಸ ಆಗಿತ್ತು ಆ ಬ್ಯಾರ ತೊಳೆದಿದ್ದಿಲ್ಲ. ಆಗ ಬ್ಯಾರ ತೊಳೆದು ಹೊರಗೆಲ್ಲ ತೊಳೆದ್ರೆ ಅದನ್ನೇ ಹಾತ ನೋಡ್ರಿ. ನೀರು ಶೇವ್ ಮಾಡ್ಬೇಕಂತೇಳಿ ಎಣ್ಣೆ ಚೂಡು ನಿಂತಾರ್ರಿ. ಈಗ ನೀರು ಇಟ್ಟಿವಿ. ಸರಿ, ಶೀನ ಮಸಾಜ್ ಮಾಡಿ ಅಷ್ಟನ್ ಮಾಡ್ತಾರ ಮನ್ಸ ಗೊತ್ತೈತಿ. ಅಡಕೈಲಿ ಬಟ್ಲೆ ಬಿದ್ದು ತಳಗಿಡ ಜಳಕಕ್ಕೆ ಸ್ನೇಹಿತರೆ ಏನದು ಎಣ್ಣೆ ಹಚ್ಕೊಂಡಾದ್ಮೇಲೆ ಬಿಸಿನೀರಿಗೆ ಬೇವಿನ ಸೊಪ್ಪು ಹಾಕ್ಕೊಂಡು ಜಳಕ ಮಾಡೋದು. ಯುಗಾದಿ ಹಬ್ಬದ ಸ್ಪೆಷಲ್ ಇದೆ ಅಲ್ರಿ. ತನ್ನ ಮನೆಗೆ ಅವರೇ ಮಾಡಿಸಿ ಅವ್ರು ಮಾಡಿ ಬಂದಮೇಲೆ ಆಮೇಲೆ ನಾನು ಮಾಡಿ ಪೂಜೆ ಅದೆಲ್ಲ ಮಾಡ್ಬೇಕಂತೇಳಿ ಈ ಥರ ಎಲ್ಲ ಪ್ಲ್ಯಾನ್ ಇಟ್ಟಿರುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ ಇಂಥದ್ದೇನೋ ಹಬ್ಬ ಏನೇ ಇರಲಿ ನಮ್ಮ ಮನೆಯೊಳಗೆ ಸ್ನೇಹಿತರೆ ಅದೇ ಹೇಳಿ ನಮ್ಮ ಮನ್ಯಾಗ ಹಬ್ಬ ಅಂದ್ರೆ ಹೆಂಗೆ ಗೊತ್ತ್ರಿ, ಎಲ್ಲರೂ ಇರೋದು 4 ಜನ ನಾವು, ನಮ್ಮ ಸಣ್ಣ ಫ್ಯಾಮ್ಲಿ.
ಅದ್ರಾಗ ಮತ್ತು ಇಂಥದ್ದು ಬಂದಾಗ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದು ಅದೊಂಥರ ಹಬ್ಬನ ನಮ್ಗೆ ಇಷ್ಟು ಮನೆಗೆ ಅವ್ರ ಮನೆಗೆ ಇದ್ದಾಗ ಮಾತ್ರ. ಈ ಥರ ಹಬ್ಬದ ಎಲ್ಲ ಇದ್ದಾಗ ಹಿಂದಿನ ದಿವಸ ಏನಾದರೂ ಹಿಂಗತ್ತೆ ಪ್ಲ್ಯಾನ್ ಮಾಡಿರ್ತೀವಿ ಏನೇನು ಮಾಡೋದು ಏನು ಅಂತೇಳಿ. ಹಾಗಾಗಿ ಅವರು ಸ್ವಲ್ಪ ನೀರು ಬಂದಿದ್ದು ಹೊರಗಡೆ ಅದೆಲ್ಲ ಕೆಲಸ ಮಾಡತ್ತಿದ್ರು, ಪೈಪ್ ಮೋಟ್ರ್ ಹಚ್ಚೋದು ಅದೆಲ್ಲ. ನಾನು ಈಗ ಸ್ನಾನ ಎಲ್ಲ ಆಯ್ತು ರೀ, ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಸೀರೆ ಉಟ್ಕೊಂಡೆ. ಸೀರೆ ಫಸ್ಟ್ ಟೈಮ್ ಉಟ್ಟಿನಿ ರೀ ಸೀರೆನ ಇದ್ರ ಬ್ಲೌಸ್ ಹೊಲ್ಸಿಂದ. ಹಾಗಾಗಿ ಸದ್ಯದ ಮಟ್ಟಿಗೆ ಹೆಂಗೆ ಬೇಕು ಹಂಗೆ ಅರ್ಜೆಂಟ್ ಒಳಗೆ ಉಟ್ಟೀನಿ ರೀ. ಪೂಜೆ ಅದೆಲ್ಲ ಮಾಡಬೇಕು ಅಂಥೇಳಿ ಅವರು ಮಾಡ್ತೀನಿ ಅಂದ್ರೆ, ಬಟ್ ಅವ್ರದ್ದು ಇನ್ನೂ ಲೇಟ್, ಹೊರಗಡೆ ಕೆಲಸ ಅದೆಲ್ಲ ಜಾಸ್ತಿ ಅದಾವೆ. ಇನ್ನು ಅವನ್ನ ಸ್ನೇಹಿತರೆ ಬರೀ ಈಗ ಪೂಜೆ ಮಾಡೋಣ. ಸೀರೆ ತಕ್ಕ ಮಟ್ಟಿಗೆ ಅಷ್ಟೇ ಜಾಸ್ತಿ ಹಂಗೆ ಹುಟ್ಟೀನಿ ಈಗ. ನೋಡೋಣ ಮತ್ತು ಆಮೇಲೆ ಸರಿ ಮಾಡ್ಕೊತೀನಿ. ಅರ್ಜೆಂಟ್ ಐತಿ. ಶಾವಿಗೆಗೆ ಇಡ್ತೀನಿ. ಒಂದು ಕಡೆ ಶಾವಿಗೆ ಇಟ್ಟು ಒಂದು ಕಡೆ ಪೂಜೆ ಮಾಡ್ತೀನಿ. ಈ ಥರ ನೋಡ್ರಿ ಸೀರೆ. ಈ ಬ್ಲೌಸ್ ಹೊಲ್ಸಿದ ಫಸ್ಟ್ ಟೈಮ್ ಹುಟ್ಟಿನ ಈ ಸೀರೆ. ನಮ್ಮದು ಹೊಸ ಮನೆ ಆದಮೇಲೆ ಮೊದಲೇ ವರ್ಷದ್ದು ಯುಗಾದಿ ಹಬ್ಬ ಸ್ನೇಹಿತರೆ. ಇದು ಇನ್ನೂ ಸ್ಪೆಷಲ್. ಸ್ವಂತ ಮನೆ ಒಳಗೆ ಫಸ್ಟ್ ಟೈಮ್ ಯುಗಾದಿ ಹಬ್ಬ ಆಚರಿಸಾಕತ್ತೀವಿ. ಒಂಥರ ಇಷ್ಟು ವರ್ಷ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕಿಂತ ಈ ಸರಿ ಭಾಳ ಖುಷಿ ಕೊಡೋಂಥದ್ದು. ಯಾಕಂದ್ರೆ ನಾವು ಎಷ್ಟು ಎಲ್ರದ್ದು ಒಂದು ಕನಸಾಗಿರ್ತೈತೆ ಅದು, ಸ್ವಂತ ಮನೆ ಮಾಡ್ಕೋಬೇಕು ಅಂತೇಳಿ. ನಮ್ಮದು ಎಷ್ಟೋ ಕಷ್ಟಪಟ್ಟ ಮೇಲೆ, ಎಷ್ಟೋ ವರ್ಷಗಳ ಶ್ರಮ ಪಟ್ಟು ದುಡಿದ್ರ ಮೇಲೆ ಒಂದು ಪುಟ್ಟದಾದ ಮನೆ ಅಂತ ಮಾಡ್ಕೊಂಡ್ವಿ. ಆ ಮನೆಯೊಳಗೆ ಈ ಥರ ಏನೋ ಖುಷಿ ಮೂಮೆಂಟ್ ಇರ್ತಾವಲ್ಲ, ಹಬ್ಬ ಹರಿದಿನ ಇಂಥವೆಲ್ಲ ಇದ್ದಾಗ ಭಾಳ ಖುಷಿ ಕೊಡ್ತೈತಿ. ಹಬ್ಬ ನಮ್ಮ ಸ್ವಂತ ಮನೆ ಮಾಡಾಕತ್ತೀವಲ್ಲ ಅನ್ನೋದು ಯಾರಿಗೆ ಅದು ಇರುತ್ತಲ್ರ ಒಂಥರ ಏನೋ ಪ್ರೌಡ್ ಫೀಲ್ ಆಗಿರ್ತೈತಿ. ಹಾಗೈತೆ ನಮಗಂತೂ ಇನ್ನೂ ಡಬಲ್ ತ್ರಿಬಲ್ ಖುಷಿ ಅಂತಲೇ ಹೇಳ್ಬೋದು. ನಮ್ಮ ಸ್ವಂತ ಮನೆಯೊಳಗೆ ಯುಗಾದಿ ಹಬ್ಬ ಮಾಡಾಕತ್ತೀವಿ ನಾವು ಅಂತೇಳಿ. ಫಸ್ಟ್ ಮೊನ್ನೆ ಮಾಡಿದ್ದು ಸಂಕ್ರಾಂತಿ ಹಬ್ಬ, ಯುಗಾದಿ ಇದೆ ಹೊಸ ಮನೆಯೊಳಗೆ ಯುಗಾದಿ ಹಬ್ಬ ಫಸ್ಟು. ಪೂಜೆ ಎಲ್ಲ ಆಯಿತು ಸ್ನೇಹಿತರೆ, ಬೇಗ ಮಾಡಿದೆ. ಯಜಮಾನ್ರು ಹೇಳಿದ್ನಲ್ಲ, ನೀರು ಹಚ್ಚಿ ಮರಕ್ಕೆ ಪೈಪ್ ಕೊಟ್ಟು ಹೋಗ್ಬಿಟ್ಟಿದ್ರು ಅವ್ರು ಹೊರಗಡೆ. ಏನೋ ಹೂ ಪೂಜೆಗೆ ಅದು ಹೂ ಇರಲಿಲ್ಲ ರೀ, ಹಂಗೆ ಮಾಡಿದ್ದು ನೋಡಲ್ಲಿ. ಹೂ ಇರಲಿಲ್ಲ, ಮತ್ತು ಇದು ಶಾವಿಗೆ ಬಸಿತೀವಲ್ಲ ನೈವೇದ್ಯಕ್ಕೆ, ಹಾಗಾಗಿ ಶಾವಿಗೆನೇ ಇರಲಿಲ್ಲ. ಅದನ್ನು ತರಕ್ಕೆ ಅಂತೇಳಿ ಅಂಗಡಿಗೆ ಹೋಗಿದ್ರು ಅವರು. ಈಗ ತೊಗೊಂಡು ಬಂದ್ರೆ ನಾನೀಗ ಇಲ್ಲಿ ಶಾವಿಗೆ ಮಾಡೋಕ್ಕೆಲ್ಲ ರೆಡಿ ಇಟ್ಕೊಳಕತ್ತೀನಿ ರೀ. ಇದು ಕಾಮನ್ ಅನ್ಸುತ್ತೆ, ಎಲ್ಲರೂ ಯುಗಾದೊಳಗೆ ಮಾಡೋದಿದೆ ಅನ್ಸುತ್ತೆ. ಹಳ್ಳಿಗಂತ ನಾವು ಮಾಡೋದಿದ್ದ ಏನಪ್ಪ ಅಂದರೆ ಸಪ್ಪನ ಶಾವಿಗೆ ಬಸಿತೀವಲ್ರಿ, ಆ ರೆಸಿಪಿ ಶೇರ್ ಮಾಡಿ ನಾನು ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ ಒಳಗೆ ಹೋಗಿ ನೋಡ್ರಿ. ಪ್ಲೇನಾಗಿ ಶಾವಿಗೆ ಬಸ್ತು ಅದಕ್ಕೆ ಹಾಲು ಬೆಲ್ಲ ಹಾಕಿ ಅದನ್ನ ನೈವೇದ್ಯಕ್ಕೆ ಇಡೋದು. ಅದನ್ನೇ ನಾವು ಅವತ್ತು ಊಟ ಮಾಡೋದು. ಯುಗಾದಿ ಹಬ್ಬದ ದಿವಸ ಇಷ್ಟ ಮಾಡ್ತೀವಿ ನಾವು ಹಳ್ಳಿಯಾಗ ಮಾತ್ರ. ಈ ಥರ ಹೋಳಿಗೆ ಬೆಳಗ್ಗೆ ಹಾಕೋದು ಅದು ಯಾವುದೂ ಮಾಡಲ್ಲ. ನೀವೆಲ್ಲ ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ. ಹಾಗೆ ಸ್ನೇಹಿತರೆ, ಅಷ್ಟೊತ್ತು ಎಲ್ಲ ಪೂಜೆ ಅದೆಲ್ಲ ಕೆಲಸ ಇದೆಲ್ಲ ಮುಗಿಸ್ತೊತ್ತಿಗೆ ತನುಗ ಅವ್ನಿಗೆಲ್ಲ ರೂಟೀನ್ ಹೆಂಗಿರುತ್ತೆ ಅಂದ್ರೆ, ಮನ್ವಿತ್ಗೆಲ್ಲ ಸ್ಕೂಲ್ ಕಳಿಸುವಾಗ 8:30 ಅನ್ನತ್ಲೆ ಟಿಫನ್ ಅದೆಲ್ಲ ಮಾಡಿ ಅವ್ನಿಗೆ ಸ್ಕೂಲ್ ಕಳಿಸ್ನಿ ಅಲ್ರಿ. ಅದೇ ಟೈಮ್ಗೆ ಇವ್ನಿಗೆ ಟಿಫನ್ ಮಾಡಿಸಿರ್ತೀನಿ. ಅವ್ನಿಗೆ ಆ ಟೈಮ್ ಬಿಟ್ಟು ಹೆಚ್ಚಿಗೆ ಆಗಿದೆ ಅಂದ್ರೆ ಏನು ಜಗಳ ಮಾಡಕ್ಕೆ ಹತ್ಬಿಡ್ತಾನೆ. ಹಠ ಅಂದ್ರೆ ಹಠ ಬರ್ತೈತೆ. ಹಂಗಾಗಿ ಏನು ಮಾಡಿಸ್ಕೊಡೋವಲ್ಲ, ಹಸಿವಂತೆ ಆಡಾಕತ್ತಿದ್ದ. ಹಂಗಾಗಿ ಪೂಜೆ ಮತ್ತು ನೈವೇದ್ಯ ಎಲ್ಲ ಆದ್ಗುಟ್ಲೆ ಟಿಫನ್ಗೆ ಅದನ್ನ ತಿಂದುಬಿಟ್ರೆ ಆಯಿತು ಅಂತೇಳಿ ಶಾವಿಗೆ ಹಾಲು ಬೆಲ್ಲ ತಿನ್ನಾಕತ್ತೀವಿ ರೀ. ಜೊತೆಗೆ ಹೋಗಿ ಒಂದು ಸ್ವಲ್ಪ ಮೇಲೆ ಖಾರ ಇರಲಿ ಅಂತೇಳಿ ಇಡ್ಲಿ ತೊಗೊಂಬಂದಿದ್ರು ಯಜಮಾನ್ರು. ಅದನ್ನ ಸೈಡ್ಗೆ ಇಟ್ಟಿದ್ರು. ಅದನ್ನ ತೋರಿಸಿ ಅದನ್ನ ಉಣ್ತಾರೆ ಅವ್ರು ಅಂತೇಳಿ. ಫಸ್ಟ್ ಇದನ್ನ ತಿನ್ನಿಸಿ ಆಮೇಲೆ ಅದನ್ನ ಉಣಿಸ್ತೀನಿ ಅಂತಂದ್ರು. ತನಗೆ ಬಾಯಾಗ ಏನು ಗುಳಿ ಆಗಿರ್ತವಲ್ರಿ, ಅದು ಕಡಿಮೆ ಆಗಿಲ್ಲ, ಭಾಳ ಆಗಿದೆ ಪಾಪ. ಅದು ಎಷ್ಟೊತ್ತಿದ್ರೆ ಸಪ್ಪಂದ ತಿಂತೈತಿ. ಸ್ವಲ್ಪ ಉಪ್ಪು ಖಾರ ಅದ ಟಚ್ ಆತಂದ್ರೆ ಜೋರಾಗಿ ಅಳಾಕತ್ಬಿಡ್ತಾನೆ. ಹಾಗಾಗಿ ಹೇಗೂ ಇದು ಸ್ವೀಟ್ ಎಲ್ಲ ತಿಂತಾನೆ ಅಂದ್ಕೊಂಡು ತಿನ್ನಿಸಿದ್ವಿ. ನಮ್ಮ ಮನೆ ನೋಡ್ತಿರ್ಬೋದು ಹಿಂದುಗಡೆ ಕಾಟ್ ಮೇಲೆ ಎಷ್ಟೊಂದು ಬಟ್ಟೆ ಬಿದ್ದವು. ಯಾಕಂದ್ರೆ ನಿನ್ನೆನೇ ಬರೀ ಡ್ರೆಸ್ ತೆಗೆದು ಇದು ಅದ ಅಂತ ಬರೀ ಇದೇ ಕೆಲಸ ಆಗೈತೆ. ಹಾಗಾಗಿ ಎಲ್ಲ ಹರಿಬಿಟ್ಟಿವಿ ಪೂರ್ತಿಯಾಗಿ. ಇದೆಲ್ಲ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಬಂದಮೇಲೆ ಮತ್ತೆ ಕ್ಲೀನ್ ಮಾಡಬೇಕು. ಏನು ಅನ್ಕೋಬೇಡ್ರಿ. ಇದು ನಮ್ಮ ಯುಗಾದಿ ಹಬ್ಬದ ಸ್ಪೆಷಲ್ ಅಡಿಗೆ. ಇದು ಶಾವಿಗೆ, ಆಮೇಲೆ ಇದು ಬೇವು, ಹಾಲು ಬೆಲ್ಲ. ನಿದ್ದೆ ಬೇಗ ಬರ್ತೀವಿ ಈಗ ಅವನಿಗ. ಮನ್ವಿತ್ ಬೆಳಗ್ಗೆ ನಿದ್ದೆ ಮಾಡಕತ್ತೇನೆ. ಇನ್ನು ದೇವಸ್ಥಾನಕ್ಕೆ ಕೊಟ್ಟಿವಿ. ಈಗ ಎಣ್ಣೆ ಹಚ್ಚಿ ಜಳಕ ಆಗೈತ್ರಿ. ನಾಷ್ಟ ಆಗೈತಿ. ನಾಷ್ಟಾಕ ಶಾವಿಗೆ ಉಂಡ್ರಿ ಅವ್ರು. ಶಾವಿಗೆ ಉಂಡು ಸ್ವಲ್ಪ ಇದು ತೊಗೊಂಬಂದಿದ್ರು, ಮೇಲೆ ಖಾರ ಬೇಕಲ್ಲ ಅಂತೇಳಿ. ಸರಿ ನಡಿ. ಇಡ್ಲಿ ತೊಗೊಂಬಂದಿದ್ರು 4 ಇಷ್ಟು ಸೇರಿ ಸ್ವಲ್ಪ ಶೇರ್ ಮಾಡ್ಕೊಂಡು ಉಂಡಾದ. ನನ್ನ ಸೀರೆ ನೋಡ್ರಿ ಹೆಂಗೈತಿ, ಕಮೆಂಟ್ ಮಾಡ್ರಿ ಹೆಂಗೈತೆ ಅಂತೇಳಿ, ಹೆಂಗೆ ಹುಟ್ಟಿನ ಅಂತೇಳಿ. ನೀಟ್ ಆಗೈತಿ ಖರೇ. ನಂಗೆ ಇದು ಫಾಲ್ಟ್ ಆಗವಲ್ದು, ನಂಗೆ ಸರಿ ಆಗವಲ್ದು. ಇದೊಂದು ಫಾಲ್ಟ್ ಆಗೇ ಆಗತ್ತೆ ನಂಗೆ ಸೀರೆ ಉಟ್ಟಾಗ.
ಒಂದು ಹೊರಗಡೆ ಬರ್ತಾ ಹೋಗ್ಬಿಟ್ರಿ ಅದೊಂಥರ ಚೆಂದ ಕಾಣತ್ತ ರೀ. ಈ ಧಾರಾವಾಹಿಗೆಲ್ಲ ವಿಲನ್ ಪಾರ್ಟ್ಗಳಿಗೆ ಹಾಕಿರ್ತಾರ ಪಿನ್ ಹಿಂಗೆ ಹಾಕಿರ್ತಾರ ಇಲ್ಲ ಇದು ಸಿಂಗಲ್ ಪಿನ್ ಇಲ್ಲಿ ಹಿಂಗಿರುತ್ತೆ. ಅದು ಆ್ಯಕ್ಚುಲಿ ನಂಗೆ ಹಿಂಗೆ ಕರೆಕ್ಟಾಗಿ ಬಿಟ್ರೆ ಚೆಂದ ಆಗತ್ತಾ. ಏನು ಮಾಡ್ರಿ ನಂಗೆ ಈಗ ಅವಸರ ಐತಿ. ಬೆಳಿಗ್ಗೆ ಪೂಜೆ ಮಾಡುವಾಗ ಫಸ್ಟ್ ಟೈಮ್ ರೀ ನಾನು ಸ್ನಾನ ಮಾಡಿದ್ದ ಡೈರೆಕ್ಟ್ ಸೀರೆ ಉಟ್ಟಿದ್ದೆ. ಈ ಕಡೆ ಬರ್ರಿ ನಡ್ರಿ, ಆ ಕಡೆ ನಡ್ರಿ. ಫಸ್ಟ್ ಟೈಮ್ ಇದು ನಾನು ಸ್ನಾನ ಮಾಡ್ಬಿಟ್ಟ ಸೀರೆ ಉಟ್ಟಿದ್ದು. ಎಷ್ಟು ಯೋಚನೆ ಮಾಡ್ತಿದ್ದೆ ಇವತ್ತು ಇಲ್ಲ ಉಟ್ಟ ಬಿಡೋಣ ವರ್ಷದ ಫಸ್ಟ್ನೇ ಹಬ್ಬ ಅಂತೇಳಿ. ಈ ಸೀರೆನೂ ನೀವು ನೋಡಿರಿ ಒಂದು ತೋರಿಸಿದ್ದು ನಾನು ನಮ್ಮ ಯಜಮಾನ್ರಾಗ ಕೊಡ್ಸಿರೋ ಕಾಸ್ಟ್ಲಿ ಸೀರೆ ಒಳಗೆ ಇದೆ ಅಂತೇಳಿ. ಇದಾದ್ಮೇಲೆ ಈಗ ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದು ಬಿಡ್ರಿ, ಅವು ಇದಕ್ಕೆ ಕಾಸ್ಟ್ಲಿ ಅದು. ಇದು ಆವಾಗಿನ ಕಾಲದಾಗ ಈಗ ತನ್ನ ಪ್ರೆಗ್ನೆಂಟ್ ಇದ್ದಾಗ ತಂದಿದ್ದೆ ಆನಿವರ್ಸರಿಗೆ. ಅವಾಗ 3,000 ರೂಪಾಯಿ ಸೀರೆ ಇದು. ನಿಜ ಹೇಳ್ತೀನಿ ಅವಕ್ಕಿಂತ ಕ್ವಾಲಿಟಿ ಇದಾಯ್ತು ರೀ. ನಂಗೆ ನೋಡಿದ್ರೆ ಅವಕ್ಕಿಂತ ಸಾಫ್ಟ್ ಆಗಿ ಸಕ್ಕತ್ತೈತೆ ಸೀರೆ ಮಾತ್ರ. ಆಮೇಲೆ ನನಗೆ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಈಗ ತಲೆ ಬಾಚ್ಕೊಂಡಿದ್ದೆ, ಈ ಥರ ಬಾಚ್ಕೊಂಡೀನಿ. ಅದರ ಹೇರ್ಸ್ ಫ್ರೀ ಹೇರ್ಸ್ ಬಿಡಲ್ರಿ, ಬೋವ್ ಹಾಕೊಂಡು ಹೋಗ್ತೀನಿ. ಜಸ್ಟ್ ಈಗ ಬಿಟ್ರೆ ಚಂದ ಕಾಣತ್ ಕರೆ. ಅದು ಈ ಸೆಕೆಗೆ ನನಗೆಲ್ಲ ಇಲ್ಲೆಲ್ಲ ಸ್ವೆಟ್ ಆಗ್ಬಿಡ್ತೀನಿ, ಸ್ಮೆಲ್ ಆಗುತ್ತೆ, ತಲೆ ಎಲ್ಲ ಬೇವು. ಹಂಗಾಗಿ ಜಡೆ ಹಾಕೊಂಡು ಹೋಗ್ತೀನಿ. ಈ ಬ್ಲೌಸ್ನ ಸುವರ್ಣ ಸೂಪರ್ ಸ್ಟಾರ್ ಹೋಗಿ ಹೊಲ್ಸಿದ್ನಲ್ರಿ ಬ್ಲೌಸ್, ಅಲ್ಲೇ ಹೊಲ್ಸಿದ್ದೆ. ಇದನ್ನು ಫಸ್ಟ್ ಟೈಮ್ ಹುಟ್ಟಿದ್ದು ನಾನೀಗ ಈ ಬ್ಲೌಸ್ ಜೊತೆ ಈ ಸೀರೆನ. ಬರೀ ಮಿಸ್ ಮ್ಯಾಚಿಂಗ್ ಹುಟ್ಟಿದ್ದೆ, 1-2 ಸಲ ಹುಟ್ಟಿನಷ್ಟೇ. ಈ ಥರ ಐತ್ರಿ ಇದು ಬ್ಯಾಕ್ ಡಿಸೈನ್. ಫುಲ್ ಅವರೇ ಕೊಟ್ಟಿದ್ರು, ಫುಲ್ ಹೈಟು ಹೊಲ್ದ್ಬಿಟ್ಟಾರ ಅವರು. ಒಂಚೂರು ಎಲ್ಲೂ ಬೆನ್ ಕಾಣಲ್ಲ ಹಂಗೆ ಅಲ್ರಿ. ಬರ್ರಿ ಈಗ ನಾವು ದೇವಸ್ಥಾನ ಕೊಟ್ಟಿವಿ ಸ್ನೇಹಿತರೆ. ಇದು ಬೇವು ತಂಬರಿ, ಬೇವು ವಿಶ್ ಮಾಡ್ಕೊಂಡು ಅಲ್ಲಿ ಹೋಗಿ ಅಲ್ಲೋ ಬೇವೆಲ್ಲ ಹಂಚ್ಬರೋಣ. ಮುಚ್ಕೊಂಡು ಇರೋದು ಹೊಂಟೇವಿ. ಯುಗಾದಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಅಯ್ಯೋ ಬಂಗಾರ ನೀನ್ ಮೇಲೆ ಕಾಣಲ್ಲ ನೀನು ಹೇಳಿದ್ದೆ. ಎಲ್ಲ ಡ್ರೆಸ್ ಇಲ್ಲೇ ಕಟ್ಟದ ಮೇಲೆ ನಮ್ಗೆ ಇವತ್ತು ಬಂದು ಪೂರ್ತಿ ರೂಮ್ ಕ್ಲೀನ್ ಮಾಡ್ಬ್ರಿ. ಏನೋ ಅನ್ಕೊಂಡ್ರಿ ಅಡ್ಜಸ್ಟ್ ಆಗಿ ಮಾಡ್ತೀವಿ. ಅಲ್ಲಿ ಹೋಗಿ ಎದ್ರದ ಹಾರ್ದಿಕ ಶುಭಾಶಯ. ಹಬ್ಬದ ಯಾವ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಗಾನಕ್ ಬರಲ್ರಿ ಅವ್ನಿಗ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ ಯು ಆಲ್. ಲವ್ ಯು ಆಲ್ ಮಾಡಿ. ನಡಿ ಸಾಕು ನಡಿ. ಅಲ್ಲಿ ಕೂತಾರ ಸೋಫಾ ಮೇಲೆ ಹೊರಗೆ ಬಿಸಿಲಿ. ಅವ್ರು ಏನಾರ ಒಂದು ನಾವು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಈಗ ಅಡ್ಡಾಡ್ ಬರ್ತಿರ್ತಾರೆ ಮಕ್ಕಳು, ಮತ್ತು ಅವ್ರಿಗೆ ಗೊತ್ತಾಗಂಗಿಲ್ಲ. ಅವ್ರನ್ನ ಬಿಟ್ಟರೆ ನಮ್ದು ಏನೈತ್ರಿ. ಹಾಗಾಗಿ ಮೊದಲು ಅವ್ರ ಕಡೆಯಿಂದ ವಿಶ್ ಮಾಡಿಸಿದ್ವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಹೊಸತನ ತಂದು ಕೊಡ್ಲಿ. ಆಮೇಲೆ ಯುಗಾದಿ ಹಬ್ಬದ್ದು ಸ್ಪೆಷಲ್ ಅಂತ ಬೇವು ಸ್ನೇಹಿತರೆ. ಬೇವು ಬೆಲ್ಲ ತಿನ್ನೋದು, ಇದನ್ನ ಈ ಥರ ಸಂಪ್ರದಾಯ ಆಚರಿಸೋದು ಎಲ್ಲ ಎಲ್ರಿಗೂ ಗೊತ್ತಿದ್ದಿದ್ದ. ಅದು ನಂಗೆ ಗೊತ್ತಿದ್ದಷ್ಟು ನಾನು ನಿಮ್ಗೆ ಹೇಳ್ತೀನಿ. ಬೇವು ಬೆಲ್ಲ ಅಂದ್ರೆ ಜೀವನದಾಗ ಕಷ್ಟ ಸುಖ, ಇದು ನೋವು ನಲಿವು ಎಲ್ಲ ಬರ್ತಿರ್ತಾವೆ. ಯಾರೊಬ್ಬನಿಗೂ ಜಗತ್ತಲ್ಲಿ ಯಾರೊಬ್ಬನಿಗೂ ಸುಖವಾಗಿ ಇರೋದಿಲ್ಲ. ಒಬ್ರಿಗೆ ಎನಿ ಟೈಮ್ ಯಾವಾಗಲೂ ದುಃಖ ಇರೋದಿಲ್ಲ. ಅದು ಹೋಗಿ ಬಂದು ಮಾಡ್ತಿರ್ತೀವಿ. ಎರಡು ಸಮನಾಗಿ ತಗೋಬೇಕು ಜೀವನದಾಗ. ಸುಖ ಅಂದ್ರೆ ಬೆಲ್ಲ, ಕಷ್ಟ ಅಂದ್ರೆ ಬೇವು ಎರಡನ್ನೂ ಸಮನಾಗಿ ನಾವು ಸ್ವೀಕರಿಸ್ಬೇಕು ನಮ್ಮ ಜೀವನದಾಗ. ಕಷ್ಟ ಬಂದಾಗ ಕುಗ್ಬಾರ್ದು, ಸುಖ ಬಂದಾಗ ಹೇಗಬಾರ್ದು. ಎರಡು ಸಮನಾಗಿ ತಗೊಂಡು ಜೀವನ ಚೆನ್ನಾಗಿ ನಡ್ಸ್ಕೊಂತ ಹೋಗ್ಬೇಕು. ಆದಷ್ಟು ನಿಮ್ಮೆಲ್ಲ ಜೀವನದೊಳಗೂ ಸಿಹಿನ ತುಂಬಿರ್ಲಿ, ಒಳ್ಳೇದಾಗ್ಲಿ. ಹೊಸ ವರ್ಷ ನಿಮ್ಗೆಲ್ಲ ಹೊಸತನ ತಂದುಕೊಡ್ಲಿ. ಇನ್ನೊಂದು ಸರಿ ಎಲ್ಲರಿಗೂ ಹ್ಯಾಪಿ ಯುಗಾದಿ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಇದು. ಯುಗಾದಿ ಪಾಡ್ಯ ದಿವಸದಿಂದ ಹೊಸ ವರ್ಷ ಶುರುವಾಗುತ್ತೆ. ವಸಂತ ಋತುವಿನಲ್ಲಿ ಎಲ್ಲ ಪ್ರಕೃತಿನ ಹೊಸಮಯ ಆಗಿ ಹೊಸತು ಚಿಗುರು ತಗೊಳ್ತೈತಿ. ಅಂದಾಗ ಹೊಸ ವರ್ಷ ಬರೀ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಜನವರಿ 1 ಅದಲ್ಲ, ಇಡೀ ಪ್ರಕೃತಿನ ಹೊಸತನ ಒಂದು ತಗೋತೈತಲ್ಲ, ಅದು ಹೊಸ ವರ್ಷ. ಕೂಗುತ್ತೆ ಎಲ್ಲ ಗಿಡ ಮರಗಳು ಹೊಸ ಜೀವನ ಪಡ್ಕೊತಾವು. ಭಾಳ ಚಂದ ಯುಗಾದಿ ಹಬ್ಬ ಎಲ್ರಿಗಿಂತ. ಹಾಗಾಗಿ ಯುಗಾದಿ ಹಬ್ಬದ್ದು ಬೇವು ಬೆಲ್ಲ ಹಂಚೋದು ಎಲ್ರಿಗೂ. ಯುಗಾದಿ ಹಬ್ಬದ ಶುಭಾಶಯಗಳು. ಶಾರ್ಟ್ಕಟ್ ಆಗಿ ಹ್ಯಾಪಿ ಯುಗಾದಿ. ಹೊಸ ವರ್ಷದ ಶುಭಾಶಯಗಳು. ನಿಮ್ಗೆಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ನಿಮ್ಮ ಆಶೀರ್ವಾದ ನಮ್ಗೆ ಇದೇ ತರ ಯಾವಾಗಲೂ ಇರಲಿ ಅಂತ ಕೇಳ್ಕೊಂತ
ಮುಂದೆಲ್ಲ ಕಂಟಿನ್ಯೂ ಮಾಡ್ತೀವಿ. ದೇವಸ್ಥಾನ ಹೊಂಟಿವ್ರಿ. ದೇವಸ್ಥಾನ ಹೊಂಟಿವ್ರಿ. ಈಗ ಲೇಟ್ ಆಗಿತ್ತಲ್ಲ 11 ಗಂಟೆ ಆಯ್ತು. ನಿಂಗಪ್ಪ ಜಲ್ದಿ ಅಂದ್ರೂ ಮನ್ಯಾಗ ಕೆಲಸ ಇರ್ತಾವಲ್ರಿ, ತೊಳೆದು ಬೆಳೆದು ಪೂಜಾ ಪುನಸ್ಕಾರ, ಅದ್ರಾಗ ಈ ಮಕ್ಕಳ ನಾಷ್ಟ ಊಟ ಟಿಫಿನ್ ಅದೆಲ್ಲ ರೆಡಿ ಮಾಡ್ಕೊಂತ ಲೇಟ್ ಆಗಿಬಿಡುತ್ತೆ. 9ಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ, ಮತ್ತು ನೀರೊಂದು ಮನಿತೀವಿ ಅಂತ. ಹಾಗಾಗಿ ವರ್ಷ ಎಲ್ಲ ಒಂಥರ ದೇವಸ್ಥಾನಕ್ಕೆ ಬಂದ್ರೆ ಏನು ನೆಮ್ಮದಿ ಇರ್ತೈತಿ, ಒಂಥರ ಏನೋ ಅದೊಂದು ಗಿಲ್ಟ್ ಬೇರೆನೇ ಇರ್ತೈತಿ. ಇಂಗ್ಲೀಷ್ ಗಿಲ್ಟ್ ಅಂದ್ರೆ ನಂಗೆ ಗೊತ್ತಿಲ್ಲ, ಗಿಲ್ಟ್ ಅಂದ್ರ ಅದು ಬೇರೆ. ಸಾರಿ, ಅದೊಂಥರ ಏನೋ ನೆಮ್ಮದಿ, ಸಮಾಧಾನ, ಮನಸ್ಸು ಶಾಂತವಾಗಿರುತ್ತೆ, ಪ್ರಶಾಂತ ಆಗಿರುತ್ತೆ. ಹಾಗಾಗಿ ಗುಡಿ ಹೊಂಟೇರಿ. ಆಮೇಲೆ ಮತ್ತೆ ಸಿಗ್ತೀರಿ, ಹೋಗೋಣ. ಮತ್ತೆ ವಾಪಸ್ ಬಂದು ಬಾಗ್ಲಕ್ಕೆ ಹೋಗಕ್ಕೆ ಸ್ನೇಹಿತರೆ, ಸ್ವಲ್ಪ ಭಾಳ ಆತೀಗ ನೋಡ್ರಿ. ಎರಡನೇ ಗುಡಿಗೆ ಬಂದ್ವಿ. ಇವತ್ತು ಪಾಡ್ಯ ಅಲ್ರಿ, ಗದ್ಲ ಇತ್ತು ನೋಡ್ರಿ. ಈಕಿಗೆ ಹಿಡಿಬೇಕಂತ ಲಾಗ್ನ ನನ್ನ ತಗೋರಿ ನನ್ನ ತಾಳು ಹಿಡಿದು ನೋಡ್ರಿ. ಬಂದ್ರಿ. ಮಳೆ ಇಲ್ಲ, ಗುಡ್ಡೆಲ್ಲ ಒಣಗೈತಿ, ಎಲ್ಲ ಆಚೆಗೆ ಇರ್ತೈತೆ. ಮಳೆ ಆದಾಗ ಎಷ್ಟು ಚಂದ ಇರುತ್ತೆ ನೋಡಕ್ಕೆ. ತತ್ಯಾಮಶಿ ಬರತ್ತೀವಿ ನಾವು ಇಲ್ಲೇ, ಗೊತ್ತಾಯ್ತು ನಿಮಗೆ. ಇವತ್ತು ಯುಗಾದಿ ಸ್ಪೆಷಲ್ ಏನೋ ಪೆಂಡಲ್ಲು ಭಾಳ ಹಾಕ್ಯಾರ. ಇರ್ಲಿ ಅಡ್ರಿ ಆಗಿರೋಣ ಅದಾನ ಅವ್ರಿಗೂ ಕಡಿ ಬಿಡ್ರಿ. ಯಾಕೆ ಇಲ್ಲಿ ಯಾಕಂದ್ರೆ ಇರೋಣ ಮನೆ ಎರಡು ಪಾಣ ರೌಂಡ್ ಹಿಂಗೆ ಬಂದೈತಲ್ಲ, ನನಗೆ ಅದಕ್ಕೆ ಪ್ಲಾನ್. ಖುಷಿ ಆಗ್ಬಿಟ್ಟೈತ್ರಿ ಅವ್ರು ಹೊರಗೆ ಬಂದಾಗ. ಖುಷಿ ಇರ್ತಾರೆ. ದೇವಸ್ಥಾನ ನೋಡ್ರಿ, ಬಾ ಅಂದ್ರೆ ಭಾಗದಲ್ಲೇ ಐತಿ. ವರ್ಷ ಅಲ್ರಿ, ಎಲ್ಲರೂ ದೇವ್ರ ದರ್ಶನ ತೊಗೋಬೇಕನ್ನೋ ಆಸೆ ಇರ್ತೈತಿ ಎಲ್ಲರಿಗೂ. ಹಾಗಾಗಿ ನೋಡ್ರಿ, 2 ಲೈನ್ ಪಾಳೆ ಐತಿ ಫುಲ್. ನಾನು ರೌಂಡ್ ಏನು ಪಾಳೆ ಹಚ್ಚಲಿಲ್ಲ ರೀ, ಫ್ರಂಟ್ ಇಲ್ಲೇ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ನಿಮಗೂ ದೇವ್ರ ದರ್ಶನ ಮಾಡಿಸ್ತೀವಿ ಲಾಸ್ಟಿಗೆ. ಸ್ನೇಹಿತರೆ, ನಾನು ಏನೂ ಪ್ಲ್ಯಾನ್ ಮಾಡಿದ್ದಿಲ್ಲ. ನಾನು ಯುಗಾದಿಗೆ ಇದ ಫಸ್ಟ್ ಟೈಮ್ ನಾನು ಇಲ್ಲಿ ಇದ್ದಿದ್ದು. ಪ್ರತಿ ಸರಿನೂ ಊರಿಗೆ ಹೋಗಿರ್ತಿದ್ದೆ. ಹಾಗಾಗಿ ಸ್ವಲ್ಪ ಇರಲಿ, 4 ಜನ ಇದ್ದಷ್ಟು ಜನಕ್ಕೆ ಸ್ವಲ್ಪ ಕೊಟ್ಟು ಬರೋಣ ಅಂತೇಳಿ ಮನೆಗೆ ಮಾಡಿರೋಂಥ ಬೇವು ತೊಗೊಂಡೋಗಿದ್ದೆ ಬಾಕ್ಸಿಗೆ ಹಾಕ್ಕೊಂಡು. ಆದರೆ ನಂಗೆ ಗೊತ್ತಿರಲಿಲ್ಲ ಇಂಥ ಹಬ್ಬದ ದಿವಸ ಇಷ್ಟು ಜನ ಇಲ್ಲಿ ಭಕ್ತರು ಬಂದಿರ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಎಷ್ಟು ಹೋಯ್ತಿದ್ನಿ ಅಷ್ಟೂ ಖಾಲಿ ಆಗೋರ್ಗಿನ್ನು ಎಲ್ರಿಗೂ ಬೇವು ಹಂಚಿದ್ರಿ. ಖುಷಿ ಆಯ್ತು. ಮಾಡ್ಕೊಂಬಂದು ಇನ್ನೂ ಜಾಸ್ತಿ ಮಾಡ್ಕೊಂಬಂದು ಆರಾಮ್ ಎಲ್ರಿಗೂ ಹಂಚ್ಬೋದಿತ್ತು. ನಂಗೆ ಅದು ಐಡಿಯಾ ಇರಲಿಲ್ಲ. ಫಸ್ಟ್ ಟೈಮ್ ಹಂಗೆ ಇಟ್ಕೊಂಬರಂಗೆ ಬಂದೆ ರೀ. ಅಟ್ಲೀಸ್ಟ್ ಒಂದು 4-5 ಜನಕ್ಕರ ಹಂಚೋಣ ಬೇವು ಅಂತೇಳಿ. ಇಲ್ಲಿ ಮನೆ ಪಕ್ಕ ಅಂತ ಸುಳ್ಬಿಡ್ರಿ ಅಂಥದ್ದೆಲ್ಲ ಮಾಡೋದು ಇಲ್ಲ, ಏನಿಲ್ಲ. ಹಂಗಾಗಿ ಅಲ್ಲೇ ದೇವಸ್ಥಾನಕ್ಕೆ ತೊಗೊಂಡೋಗಿದ್ದೆ. ತೊಗೊಂಡೋಗಿದ್ದಕ್ಕೆ ಖುಷಿ ಆಯ್ತು, ಎಲ್ರಿಗೂ ಹಂಚಿದೆ. ಆಮೇಲೆ ಕರೆನ ರೀ ಯಾವತ್ತೂ ಮಾಡಿಲ್ಲ ಇಲ್ಲಿ ಯುಗಾದಿ ಹಬ್ಬ. ಇದ ಫಸ್ಟ್ನೇ ಸಾರಿ. ಮದುವೆಗೆ 8 ವರ್ಷ ಆದರೂ ಪ್ರತಿ ಯುಗಾದಿಗೂ ಹೋಗಿರ್ತಿದ್ದೆ ನಾನು ಊರಿಗೆ. ಅಲ್ಲಿ ಯುಗಾದಿ ಆದಮೇಲೆ ಊರ ಜಾತ್ರೆ ಒಂದಿರುತ್ತೆ. ಹಾಗಾಗಿ ಅಡ್ವಾನ್ಸಾಗಿ ಹೋಗಿರ್ತಿದ್ದೆ ನಾನು, ಒಂದು 8-10 ದಿವಸ ಮುಂಚೆನ. ಅಮಾಸಿ ನಾಳೆ ಹಿಂಗಿದ್ದಾಗ ಹೋಗಿರ್ತಿದ್ದೆ. ಹಾಗಾಗಿ ನಂಗೆ ಇಲ್ಲಿ ಇದಷ್ಟು ಗೊತ್ತಿಲ್ಲ ಯುಗಾದಿ ಹಬ್ಬ ಹೆಂಗೆ ಮಾಡ್ತಿದ್ರು ಅಂತೇಳಿ. ಅದಕ್ಕೆ ನಾನು ನಮ್ಮೂರಾಗ ಹೆಂಗೆ ಮಾಡ್ತಾರೋ ಸೇಮ್ ಹಾಗೆ ಮಾಡಿದೆ. ಭಾಳ ಖುಷಿ ಆಯ್ತು ರೀ. ಮುಗಿತು ಹಂಚಿದಿ ಎಲ್ಲ ದೊಡ್ಡದು ಮಾಡ್ಕೊಂಬಂದ್ರೆ ಹಾಕಿತ್ತು. ದೊಡ್ಡ ನಾವು ಅನ್ಕೊಂಡಿರ್ಲಿಲ್ಲ ಅಷ್ಟು. ನನಗೆ ಗೊತ್ತಿತ್ತು ಗದ್ದು ಇರೋದು ವರ್ಷ ಅಮಾಸಿಗೊಂಬರ್ತೀವಿ, ಬಿಟ್ಟರೆ ಮಂಗಳಗೊಂಬರ್ತೀವಿ. ಆಮೇಲೆ ಸ್ನೇಹಿತರೆ, ದೇವಸ್ಥಾನ ಮಾತ್ರ ಭಾಳ ಅಂದ್ರೆ ಭಾಳ ಗದ್ದಲ ಐತ್ರಿ. ನೋಡ್ತಿರ್ಬೋದು ನೀವು. ನೋಡ್ರಿ ಹೆಂಗೈತಿ. ಪ್ರತಿ ಯಾವಾಗಲೂ ಬರೋ ಅಮಾಸೆಗಿಂತ ಈ ಪಾಡ್ಯ ದಿವಸ ಸಿಕ್ಕಾಪಟ್ಟೆ ಭಕ್ತರು ಬಂದಿದ್ದರು. ನಾವು ಅಮಾಸೆಗೆ ಹೋಗಿರ್ತೀವಿ, ಆದರೆ ಭಾಳ ಜಾಸ್ತಿ ಜನ ಇಲ್ಲಿ. ಅಲ್ಲೇ ಪಾನಕ ಅಂತಾರಿಲ್ರಿ, ಇದಕ್ಕೆ ಪಾನಕ ಮಾಡಿದ್ರಿ. ಅದನ್ನ ಪ್ರಸಾದ ಅಂತ ಕೊಡಾಕತ್ತಿದ್ರು. ಕುಡಿದು ಹೊರಗಡೆ ಬಂದ್ವಿ. ಇಲ್ಲಿ ದೇವಸ್ಥಾನದ ಗರ್ಭಗುಡಿ ಏನಂತಾರೆ ಕಮೆಂಟ್ ಮಾಡಿರಿ. ಅದಕ್ಕೆ ನೀರಿನಂಗೆ ಮಾಡಿರ್ತಾರಲ್ಲ, ಅದಕ್ಕೆ ಏನಂತಾರೆ ನಿಮ್ಗೆ ಗೊತ್ತಿದ್ರೆ. ಬೇವಿನ ಪಾನಕ ಅನ್ಬೋದು ಅಷ್ಟೇ. ನಾನು ಇಲ್ಲಿ ಬಂದ ಫಸ್ಟ್ ಟೈಮ್ ನೋಡಿದ್ದು, ಅದನ್ನ ನಮ್ಗೆ ಗೊತ್ತಿರಲಿಲ್ಲ. ಹಳ್ಳಿ ಕಡೆ ಎಲ್ಲ ನಾವು ಮಾಡಿದ್ನಲ್ಲ ಆ ಥರ ಬೇವನ್ನು ಮಾಡಿ ಹಂಚ್ತೀರಿ ಅಷ್ಟೇ ರೀ. ಇಲ್ಲಿ ಆಲ್ಮೋಸ್ಟ್ ಪಾನಕ ಅದು ಮಾಡಿರ್ತಾರೆ. ಹಾಂ. ಆಮೇಲೆ ನಾನು ಸೀರೆ ಉಟ್ಕೊಂಡಿದ್ದು ಏನೋ ಐಡಿಯಾ ಇರಲಿಲ್ಲ ರೀ. ಸಡನ್ನಾಗಿ ಯೋಚನೆ ಮಾಡಿದೆ, ಹೊಸ ವರ್ಷ ಸೀರೆ ಆದರೂ ಉಟ್ಕೊಳ್ಳೋಣ ಚೆಂದ ಆಗುತ್ತಾ ಅಂಥೇಳಿ. ಹಾಗಾಗಿ ಈ ಸೀರೆ ಒಂದು ಸರಿನೂ ಉಟ್ಟೇ ಇಲ್ಲ ಅಂಥೇಳಿ ಉಟ್ಕೊಂಡ್ರಿ. ನಿಜ ಹತ್ನಿ ಒಮ್ಮೆ ನಮ್ಮ ತಂಗಿ ಮದುವೆ ಒಳಗೆ ಹುಟ್ಟಿದ್ರು ಅಷ್ಟೇ. ಅದು ಬ್ಲೌಸ್ ಇರಲಿಲ್ಲ, ಮಿಸ್ ಮ್ಯಾಚಿಂಗ್ ಯಾವುದೋ ಒಂದು ಪಿಂಕ್ ಯಾವುದೋ ರೆಡ್ ಬ್ಲೌಸ್ ಹಾಕ್ಕೊಂಡಿದ್ದೆ ಇದ್ರ ಜೊತೆಗೆ ಅವಾಗ ಮದುವೆಯಾಗ.
ಆದರೆ ಈ ಫಸ್ಟ್ ಟೈಮ್ ಇದು ಇದ್ರ ಜೊತೆ ಜಂಪರ್ ಸ್ಟಿಚ್ ಮಾಡಿಸಿ ಉಟ್ಕೊಂಡಿದ್ದು ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ನನಗಂತೂ. ನಿಮ್ಗೆ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇದೇ ದೇವಸ್ಥಾನ ಮುಂದೆ ಇರೋಗಡೆ ನಂದಿ ಭಾಳ ಚಂದ ಐತ್ರಿ. ನಂದಿ ಮಾತ್ರ ಅಲ್ಲಿ ಅದನ್ನು ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಈಗ ಮನೆಗೆ ಹೋಗ್ಬೇಕ್ರಿ. ಸೀದಾ ಕೊಡ್ಬೇಕು ಅಜ್ಜಿಗೆ ಹೋಗ್ತಾರ ನಮ್ಮ ಮಗನ ಕೆಲಸ ಎಲ್ಲ ಒಂದು ಮಾಡ್ಬೇಕು. ಅಲ್ಲಿಂದ ದೇವಸ್ಥಾನದಿಂದ ಬಂದ್ವಿ ಸ್ನೇಹಿತರೆ. ಬಂದು ತನು ಬಿಸಿಲಿತ್ತಲ್ಲ ಮಲ್ಕೊಂಡ. ಹಾಗಾಗಿ ಆಮೇಲೆ ಹೋಗೋಣ ಬಾಗಲಕೋಟೆಗೆ ಅಂತೇಳಿ ರೆಡಿ ಆಗಿವ್ರಿ. ಎದಕ್ಕೆ ರೆಡಿ ಆಗಿವಿ ಅಂತೇಳಿ ಮುಂದೆ ಲಾಗ್ ಕಂಟಿನ್ಯೂ ನೋಡಿರಿ. ಯಾಕಂದ್ರೆ ಟಿ ವಿ ಆವಾಜ್ ನೀವು ಹೇಳ್ದಂಗೆ ಜಾಸ್ತಿ ಕೊಟ್ಟಿರ್ತಾರೆ ಮಕ್ಕಳು, ಹಾಗಾಗಿ ಮುಂದೆ ನೋಡ್ರಿ. ಈಗ ಸ್ನೇಹಿತರೆ ಈಗ ನೋಡ್ರಿ ದೇವಸ್ಥಾನದಿಂದ ಬಂದ್ವಿ ವಾಪಸ್. ನಡುವ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ವಿ. ಆಯಿತು. ಈಗ ನೆಕ್ಸ್ಟು ಹೇಳಿದ್ನೆಲ್ಲ ನಿಮ್ಗೆ ಬಾಗಲಕೋಟೆ ಹೋಗ್ಬೇಕಂದ್ರೆ ಬಾಗಲಕೋಟೆ ಹೋಗ್ಬೇಕಂತ ಅಂದ್ಕೊಂಡಿವಿ. ಹೋಗ್ತೀವಿ, ಆದರೆ ಬಿಸಿಲು ಸಿಕ್ಕಾಪಟ್ಟೆ ಇದ್ರೆ ಟೈಮ್ ಆಗೈತಿ. ಕರೆಕ್ಟಾಗಿ 12:30 ಆಗೈತಿ. ಇಂಥ ಬಿಸಿಲಾಗ ಹೋದ್ರೆ ನಮ್ಮ ತಲೆ ಸುತ್ತ ಬರತೈತಿ. ಈಗ ಹಾಗಾಗಿ ಹೋಗಲಿಲ್ಲ. ಸಂಜೆ ಮೇಲೆ ಹೋಗ್ತೀವಿ ರೀ. ಈಗ ಅಲ್ಲಿವರೆಗೂ ಸ್ವಲ್ಪ ಏನು ರೀಲ್ಸು ಸ್ವಲ್ಪ ಶಾರ್ಟ್ಸ್ ಅದು ಮಾಡೋದು ಅಂತೇಳಿ ರೆಡಿಯಾಗಿ ನೋಡ್ರಿ. ಏನು ಸಕ್ಕತ್ತೈತಿ. ಇದು ಓಪ್ನಿಂಗ್ ಅಂತ ತೊಗೊಂಡಿದ್ರಿ ಇದು. ಆದರೆ ಅವತ್ತು ನಾ ಇಟ್ಕೊಲಿಲ್ಲ. ಅದು ಇನ್ನೊಂದು ಇತ್ತಲ್ಲ ಆ ಜ್ಯುವೆಲ್ಲರಿ, ಹೇರ್ ಜ್ಯುವೆಲ್ಲರಿ ಅದು ಹಾಕ್ಕೊಂಡಿದ್ದೆ. ಇದನ್ನ ಹಾಕ್ಕೊಂಡಿದ್ದೆಲ್ಲ. ಬಟ್ ಈ ಸಾರಿಗೆ ಇದು ಕಾಂಬಿನೇಷನ್ ನೋಡ್ರಿ ಏನು ಸಕ್ಕತ್ತಾಗೈತಿ. ಚೆನ್ನಾಗೈತಲ್ರಿ? ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಇದಂತೂ ನೀವು ನೋಡ್ರಲ್ಲ ರೀಸೆಂಟಾಗಿ ಎಷ್ಟು ಮಾಡ್ರಿ ನಂಗೆ ತಂದಿದ್ದು ಗಿಫ್ಟು ಮೀಶೋದೊಳಗೆ ತೊಗೊಂಡಿದ್ದು. ಅದ್ರ ಇಯರಿಂಗ್ಸ್ ಇದು ಮುಗಟ್ಟಂತೂ ನಂಗೆ ಇದು ಭಾಳ ಇಷ್ಟ. ಒಟ್ಟಿನಲ್ಲಿ ಈ ಥರ ರೆಡಿ ಆಗಿ ನೋಡ್ರಿ ಹೆಂಗಾಗಿನಿ. ನಾವು ಎಂಥ ಓಡಾಡಿ ದೊಡ್ಡ ದೊಡ್ಡ ಏನೋ ಫಂಕ್ಷನ್ ಇದ್ದಾಗ ರೆಡಿ ಆಗಿರಲ್ಲ. ಈ ಥರ ರೆಡಿ ಅನ್ನೋಕ್ಕಿಂತ ಎಲ್ಲ ಹಾಕ್ಕೊಂಡಿನಿ ಅಷ್ಟೇ ನೋಡ್ರಿ, ಮತ್ತೇನಾಗಿಲ್ಲ. ಈ ಥರ ನೋಡಿ ಸೀರೆ ನಿಜ ನೀವು ನಮ್ಮ ಥರ ಕೇವಲ 3 ನಿಮಿಷದಲ್ಲಿ ಹುಟ್ಟಿರೋ ಸೀರೆ ಇದು. ಆಯ್ತು ಸ್ನೇಹಿತರೆ, ಒಂದಿಷ್ಟೆಲ್ಲ ಮಾಡಿದ್ದು ಈಗ 2:30 ಆಗೈತ್ರಿ. ಊಟ ಮಾಡಾಕತ್ತೀವಿ. ಹೋಳ್ಗೆ ತರಿಸಿದ್ರು ಯಜಮಾನ್ರು 2. ತನೂ ಏನೂ ಉಣ್ತಾನೆ ಇಲ್ರಿ. ಉಪ್ಪು ಇರೋದ್ಸತಿ ಅಡುಗೆ ಉಣ್ವಲ್ಲ, ಇದು ಖಾರದ್ದು ಉಣ್ವಲ್ಲ. ಭಾಳ ತನ ಸರಿಯಾಗಿ ಊಟ ಮಾಡಲ್ಲ, ವೀಕ್ ಆಗತ್ತೆ ಬಿಟ್ಟೇನ್ರಿ. ಹಾಗಾಗಿ ಅವ್ನಿಗೆ ಸ್ವೀಟ್ 2 ಹೋಳ್ಗೆ ತೊಗೊಂಬರ್ತೀನಿ ಅಂತೇಳಿ ಹೋಗಿ ತೊಗೊಂಬಂದಿದ್ರಿ. ಅವ್ನಿಗೆ ಇಬ್ಬರಿಗೆ, ತನಗೂ ಮನೆಗೂ ಇಬ್ಬರಿಗೆ ಊಟ ಮಾಡಿಸಾಕ್ತಾರೆ. ನಾನು ಮನ್ಯಾಗ ಅನ್ನ ಇದು ಮಾಡಿದ್ರಿ, ಸಾರು ಮಾಡಿದ್ದೆ, ಊಟ ಮಾಡಿದ್ವಿ. ಈ ಥರ ನಮ್ಮದು ಯುಗಾದಿ ಹಬ್ಬ ಮನೆಯೊಳಗೆ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಅರೆ ನಮ್ಮ ಹೊಸ ಮನೆಯೊಳಗೆ ಫಸ್ಟ್ನೇ ಯುಗಾದಿ ಹಬ್ಬ ಇದು. ಭಾಳ ಖುಷಿಯಿಂದ ಆಚರಿಸಿದ್ವಿ. ಇದೇ ಫಸ್ಟ್ ಅನ್ಸುತ್ತೆ ನಾವು ಯುಗಾದಿ ಇಷ್ಟು ಚೆಂದ ಮಾಡಿದ್ದು. ಇಷ್ಟ ಆಗಿತ್ತು ಸ್ನೇಹಿತರೆ ಯುಗಾದಿ ಹಬ್ಬದ ದಿನದ ಲಾಗ್ ನಮ್ಮದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಲಾಸ್ಟಿಗೆ ಒಂದಿಷ್ಟು ಫೋಟೋಸ್ ಕ್ಲಿಪ್ ಹಾಕಿ ನೋಡಿರಿ. ಒಳ್ಳೊಳ್ಳೆ ರೀತಿ ಫೋಟೋಸ್ ಎಲ್ಲ ತೆಗೆದು ಚೆನ್ನಾಗಿ ಬಂದು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.